ನಮಸ್ಕಾರ ಸ್ನೇಹಿತರೆ. ರಾಜ್ಯ ಸರ್ಕಾರ ಇದೀಗ ಆಶ್ರಯ ಮನೆ ಯೋಜನೆಯಡಿ ಸ್ವಂತ ಮನೆ ನಿರ್ಮಾಣಕ್ಕಾಗಿ 2 ಲಕ್ಷದವರೆಗೆ ಆರ್ಥಿಕ ನೆರವನ್ನು ನೀಡ್ತಾ ಇದೆ. ಅರ್ಜಿ ಸಲ್ಲಿಸುವ ಕುರಿತಾಗಿ ಸಂಪೂರ್ಣ ಮಾಹಿತಿಯನ್ನು ತಿಳಿದುಕೊಳ್ಳೋಣ ಬನ್ನಿ. ಈ ಯೋಜನೆಯು ಬಡ ಮತ್ತೆ ನಿರಾಶ್ರಿತ ಕುಟುಂಬಗಳಿಗೆ ಪಕ್ಕಾ ಮನೆ ಅಂದ್ರೆ ಪರ್ಮನೆಂಟ್ ಹೌಸ್ ನಿರ್ಮಾಣಕ್ಕೆ ಸಹಾಯಧನ ನೀಡುವ ಉದ್ದೇಶವನ್ನು ಹೊಂದಿದೆ. ಸಾಮಾನ್ಯವಾಗಿ ಇದನ್ನು ಬಸವ ವಸತಿ ಯೋಜನೆ ಅಂತಾನೂ ಕರೆಯಲಾಗುತ್ತೆ. ರಾಜ್ಯದ ವಿವಿಧ ವರ್ಗಗಳ ಅರ್ಹ ಫಲಾನುಭವಿಗಳಿಗೆ ಈ ಯೋಜನೆಯ ಕೆಳಗೆ 2 ಲಕ್ಷದವರೆಗೆ ಆರ್ಥಿಕ ನೆರವು ದೊರೆಯಬಹುದು. ಆಶ್ರಯ ವಸತಿ ಯೋಜನೆ ಕರ್ನಾಟಕ ಸರ್ಕಾರದ ಪ್ರಮುಖ ಸಾಮಾಜಿಕ ಕಲ್ಯಾಣ ಯೋಜನೆ ಆಗಿದ್ದು, ಮನೆ ಇಲ್ಲದವರಿಗೆ ಅಥವಾ ಕಚ್ಚಾ ಮನೆಗಳಲ್ಲಿ ವಾಸಿಸುವಂತಹವರಿಗೆ ಪಕ್ಕಾ ಮನೆ ನಿರ್ಮಿಸಲು ಸಹಾಯಧನ ನೀಡ್ತಾ ಇದೆ. ಈ ಯೋಜನೆಯನ್ನ ರಾಜೀವ್ ಗಾಂಧಿ ಹೌಸಿಂಗ್ ಕೋಆಪರೇಷನ್ ಸೊಸೈಟಿ ಅಥವಾ ಲಿಮಿಟೆಡ್ ಮೂಲಕ ಅನುಷ್ಠಾನಗೊಳಿಸಲಾಗುತ್ತಿದೆ. ಈ ಯೋಜನೆಯ ಮುಖ್ಯ ಗುರಿ ಏನಪ್ಪಾ ಅಂದ್ರೆ ರಾಜ್ಯದಲ್ಲಿ ಎಲ್ಲರಿಗೂ ಮನೆ, ಹೌಸಿಂಗ್ ಫಾರ್ ಆಲ್ ಎಂಬ ಧ್ಯೇಯವನ್ನ ಸಾಧಿಸುವುದಾಗಿದೆ. ಬಡತನ ರೇಖೆಗಿಂತ ಕೆಳಗಿರುವ ಕುಟುಂಬಗಳು ಅಂದ್ರೆ ಬಿಪಿಎಲ್ ಫ್ಯಾಮಿಲಿ, ಪರಿಶಿಷ್ಟ ಜಾತಿ, ಪರಿಶಿಷ್ಟ ಪಂಗಡ, ಹಿಂದುಳಿದ ವರ್ಗಗಳು ಹಾಗೂ ಅಲ್ಪಸಂಖ್ಯಾತರಿಗೆ ಸುರಕ್ಷಿತ ಮತ್ತು ಶಾಶ್ವತ ಮನೆ ಒದಗಿಸುವುದು ಇದರ ಉದ್ದೇಶವಾಗಿದೆ. ರಾಜ್ಯದಲ್ಲಿ ಇತರೆ ವಸತಿ ಯೋಜನೆಗಳು ಯಾವುದೆಲ್ಲ ಇದೆ ಅಂದ್ರೆ ಡಾಕ್ಟರ್ BR ಅಂಬೇಡ್ಕರ್ ನಿವಾಸ ಯೋಜನೆ, ಇದು SC ಕುಟುಂಬಗಳಿಗೆ. ದೇವರಾಜ್ ಅರಸು ಯೋಜನೆ ಹಿಂದುಳಿದ ವರ್ಗದವರಿಗೆ. ಮುಖ್ಯಮಂತ್ರಿಗಳ ಬಹುಮಹಡಿ ಬೆಂಗಳೂರು ವಸತಿ ಯೋಜನೆ ನಗರ ನಿವಾಸಿಗಳಿಗೆ. ಮತ್ಸ್ಯ ಆಶ್ರಯ ಯೋಜನೆ ಮೀನುಗಾರರಿಗೆ. ಗ್ರಾಮೀಣ ಪ್ರದೇಶ ರೂರಲ್ ಹೌಸಿಂಗ್ ಸ್ಕೀಮ್ ಸಾಮಾನ್ಯ ವರ್ಗ 1,20,000. ಪರಿಶಿಷ್ಟ ಜಾತಿ ಅಥವಾ ಪರಿಶಿಷ್ಟ ಪಂಗಡಕ್ಕೆ 1,75,000. ನಗರ ಪ್ರದೇಶ ಅರ್ಬನ್ ಹೌಸಿಂಗ್ ಸ್ಕೀಮ್ ಗರಿಷ್ಠ 2 ಲಕ್ಷದವರೆಗೆ ಆರ್ಥಿಕ ನೆರವನ್ನ ಫಲಾನುಭವಿಗಳು ಯಾರೆಲ್ಲ ಇದ್ದಾರೆ ಅವರ ಮನೆ ನಿರ್ಮಾಣಕ್ಕಾಗಿ ಬ್ಯಾಂಕ್ನ ಸಾಲ ಪಡೆದರೆ ವಾರ್ಷಿಕ 6.5% ಬಡ್ಡಿ ದರದಲ್ಲಿ ಅವರು ರಿಯಾಯಿತಿಯನ್ನ ಪಡೆಯಬಹುದು. ಇದು ಮಧ್ಯಮ ಮತ್ತು ಬಡ ಕುಟುಂಬಗಳಿಗೆ ತುಂಬಾ ದೊಡ್ಡ ಸಹಾಯವಾಗಲಿದೆ. ಹಾಗಿದ್ರೆ ಹಣ ಬಿಡುಗಡೆ ಹೇಗೆ ಮಾಡಲಾಗುತ್ತೆ ಅಂದ್ರೆ ಆಶ್ರಯ ಯೋಜನೆಯಡಿ ಹಣವನ್ನ ಹಂತ ಹಂತವಾಗಿ ಬಿಡುಗಡೆ ಮಾಡಲಾಗುತ್ತೆ. ಅಂದ್ರೆ ಸಾಮಾನ್ಯವಾಗಿ ಅಡಿಪಾಯ ನಿರ್ಮಾಣದ ನಂತರ ಮೊದಲ ಕಂತು, ಗೋಡೆ ನಿರ್ಮಾಣದ ನಂತರ 2ನೇ ಕಂತು, ಮನೆ ಪೂರ್ಣಗೊಂಡ ನಂತರ ಅಂತಿಮ ಕಂತು. ಮೀಸಲಾತಿ ವ್ಯವಸ್ಥೆ ಅಂದ್ರೆ ರಿಸರ್ವೇಶನ್ ಪಾಲಿಸಿ ಹೇಗಿರುತ್ತೆ ಅಂದ್ರೆ ಪರಿಶಿಷ್ಟ ಜಾತಿ ಅವರಿಗೆ 30% ರಿಸರ್ವೇಶನ್ ಪಾಲಿಸಿ ಇರುತ್ತೆ. ಪರಿಶಿಷ್ಟ ಪಂಗಡದವರಿಗೆ 10% ಹಾಗೂ ಅಲ್ಪಸಂಖ್ಯಾತರಿಗೆ 10% ಮೀಸಲಾತಿ ಇದೆ. ಇದರ ಜೊತೆ ವಿಧವೆಯರು, ವಿಕಲಚೇತನರು, ತೃತೀಯ ಲಿಂಗಿಗಳು ಮತ್ತೆ ಅತ್ಯಂತ ಹಿಂದುಳಿದ ವರ್ಗದವರಿಗೆ ವಿಶೇಷ ಆದ್ಯತೆಯನ್ನ ನೀಡಲಾಗ್ತಾ ಇದೆ. ಹಾಗಿದ್ರೆ ಅರ್ಜಿ ಸಲ್ಲಿಸೋದಕ್ಕೆ ಒಂದಷ್ಟು ಅರ್ಹತೆಗಳು ಅಗತ್ಯವಾಗಿ ಬೇಕು. ಏನಪ್ಪಾ ಅಂದ್ರೆ ಮೊದಲನೇದಾಗಿ ಅರ್ಜಿದಾರರು ಕರ್ನಾಟಕದ ಶಾಶ್ವತ ನಿವಾಸಿಯಾಗಿರಬೇಕು. ಅವರಿಗೆ ಕನಿಷ್ಠ 18 ವರ್ಷ ವಯಸ್ಸಾಗಿರಬೇಕು. ವಾರ್ಷಿಕ ಕುಟುಂಬ ಆದಾಯ 3 ಲಕ್ಷಕ್ಕಿಂತ ಕಡಿಮೆ ಇರಬೇಕು. ಅರ್ಜಿದಾರರ ಹೆಸರಿನಲ್ಲಿ ಪಕ್ಕಾ ಮನೆ ಇರಬಾರ್ದು. ಅವರು ವಸತಿ ರಹಿತರಾಗಿರಬೇಕು, ಅಂದ್ರೆ ಅವರಿಗೆ ಯಾವುದೇ ಮನೆ ಇರಬಾರ್ದು. ಅರ್ಜಿ ಸಲ್ಲಿಸುವಂತಹ ಸಂದರ್ಭದಲ್ಲಿ ಸಾಮಾನ್ಯವಾಗಿ ಈ ಕೆಳಕಂಡ ದಾಖಲೆಗಳನ್ನ ಅಂದ್ರೆ ಕಡ್ಡಾಯವಾಗಿ ಸಬ್ಮಿಟ್ ಮಾಡಬೇಕು. ಯಾವುದೆಲ್ಲ ಅಂದ್ರೆ ಆಧಾರ್ ಕಾರ್ಡ್, ಇನ್ಕಮ್ ಸರ್ಟಿಫಿಕೇಟ್, ಜಾತಿ ಪ್ರಮಾಣ ಪತ್ರ, ವಾಸಸ್ಥಳ ದೃಢೀಕರಣ ಪತ್ರ, BPL ಅಥವಾ ಅಂತ್ಯೋದಯ ರೇಷನ್ ಕಾರ್ಡ್, ಪಾಸ್ಪೋರ್ಟ್ ಅಳತೆಯ ಫೋಟೋ ಹಾಗೂ ಕಟ್ಟಡ ಕಾರ್ಮಿಕರಿದ್ದರೆ ಲೇಬರ್ ನೋಂದಣಿ ಸಂಖ್ಯೆಯನ್ನು ನೀವು ಕೊಡಬೇಕಾಗಿ ಬರುತ್ತೆ. ಹಾಗಿದ್ರೆ ಅರ್ಜಿ ಸಲ್ಲಿಸುವ ವಿಧಾನ ಹೇಗಪ್ಪ ಅಂದ್ರೆ ನೀವು ಆಫ್ಲೈನ್ ಅಥವಾ ಆನ್ಲೈನ್ ಮೂಲಕ ಅರ್ಜಿಯನ್ನ ಸಲ್ಲಿಕೆ ಮಾಡಬಹುದು. ಆಫ್ಲೈನ್ ಅಲ್ಲಿ ಮಾಡಬೇಕಂದ್ರೆ ಗ್ರಾಮ ಪಂಚಾಯತ್ ಕಚೇರಿ ಅಥವಾ ಬೆಂಗಳೂರು 1 ಕೇಂದ್ರ ಅಥವಾ ಕರ್ನಾಟಕ 1 ಕೇಂದ್ರದಲ್ಲಿ ಹೋಗಿ ನೀವು ಒಂದು ಅರ್ಜಿಯನ್ನ ಪಡೆದು ನಿಮ್ಮ ಎಲ್ಲ ದಾಖಲೆಗಳೊಂದಿಗೆ ಅರ್ಜಿಯನ್ನ ಸಲ್ಲಿಸಬಹುದು. ಆನ್ಲೈನ್ ಅಲ್ಲಿ ಮಾಡಬೇಕಂದ್ರೆ ರಾಜೀವ್ ಗಾಂಧಿ ಹೌಸಿಂಗ್ ಕೋಆಪರೇಷನ್ ಲಿಮಿಟೆಡ್ ಅಧಿಕೃತ ವೆಬ್ಸೈಟ್ಗೆ ಭೇಟಿ ನೀಡಿ ನಿಮ್ಮ ಜಿಲ್ಲೆ ಯಾವುದು, ತಾಲೂಕು, ವಾರ್ಡ್ನ ವಿವರ ಹಾಕಬೇಕು. ಹಾಗೆ ನಿಮ್ಮ ಆಧಾರ್ ಮತ್ತೆ ರೇಷನ್ ಕಾರ್ಡ್ನ ಮಾಹಿತಿಯನ್ನ ನೀವು ಸೇರಿಸಬೇಕು. ನಿಮ್ಮ ಆದಾಯ ಮತ್ತು ಜಾತಿ ಪ್ರಮಾಣ ಪತ್ರದಲ್ಲಿರುವಂತಹ ಸಂಖ್ಯೆಯನ್ನ ದಾಖಲಿಸಬೇಕು. OTP ಮೂಲಕ ನೀವು ದೃಢೀಕರಣ ಮಾಡಿ ಅರ್ಜಿಯನ್ನ ಸಲ್ಲಿಸಬೇಕಾಗತ್ತೆ.
ನಿಮ್ಮ ಅರ್ಜಿಯ ಸ್ಥಿತಿ ಅಥವಾ ಅಪ್ಲಿಕೇಶನ್ ಸ್ಟೇಟಸ್ನ ನೀವು ತಿಳ್ಕೋಬೇಕಂದ್ರೆ SMS ಮೂಲಕ ನಿಮಗೆ ತಿಳಿಸಲಾಗತ್ತೆ. ಹಾಗಿದ್ರೆ ಆಯ್ಕೆ ಪ್ರಕ್ರಿಯೆ ಹೇಗಿರುತ್ತೆ ಅಂದರೆ, ಅರ್ಜಿಗಳನ್ನ ಸ್ಥಳೀಯ ಪ್ರಾಧಿಕಾರಿಗಳು ಪರಿಶೀಲನೆ ಮಾಡ್ತಾರೆ. ಗ್ರಾಮ ಸಭೆ ಅಥವಾ ನಗರ ಸ್ಥಳೀಯ ಸಂಸ್ಥೆಗಳ ಮೂಲಕ ಫಲಾನುಭವಿಗಳ ಅಂತಿಮ ಆಯ್ಕೆ ನಡೆಯುತ್ತೆ. ಆಯ್ಕೆಯಾದವರ ಪಟ್ಟಿ ಅಧಿಕೃತ ಪೋರ್ಟಲ್ನಲ್ಲಿ ಪ್ರಕಟ ಆಗುತ್ತೆ. ಈ ಪ್ರಕ್ರಿಯೆ ಪಾರದರ್ಶಕವಾಗಿದ್ದು ಅರ್ಹತೆ ಆಧಾರದ ಮೇಲೆ ಇದರ ಆಯ್ಕೆಯನ್ನು ಮಾಡಲಾಗುತ್ತೆ. ಎಲ್ಲರಿಗೂ ಧನ್ಯವಾದಗಳು.